why I'm not posting long videos since 15 days. I'm going to tell you in this video. Hi everyone, my name is Mani Vannappa. I'm full-time corporate employee and making videos for YouTube for part-time. So starting ಅಲ್ಲಿ ನಾನು ಡೈಲಿ ಬ್ಲಾಗ್ಸ್ ಮಾಡೋಣ, ನಾನು DIYs ತೋರಿಸೋಣ, ವೀಕೆಂಡಲ್ಲಿ ಟ್ರಾವೆಲ್ ವಿಡಿಯೋಸ್ ಪೋಸ್ಟ್ ಮಾಡೋಣ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ. ಈಗ ಓಪನ್ ಮಾಡಿ 2 months ಆಗಿದೆ. ಬಟ್ ಸ್ಟಿಲ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಟೈಪ್ ಆಫ್ ವಿಡಿಯೋಸ್ ಐ ಹ್ಯಾವ್ ಟು ಮೇಕ್, ಹೌ ಟು ಮೇಕ್ ಆ್ಯಂಡ್ ವಿಚ್ ಲ್ಯಾಂಗ್ವೇಜ್ ಐ ಹ್ಯಾವ್ ಟು ಪೋಸ್ಟ್. ಬಿಕಾಸ್ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಎಲ್ಲರಿಗೂ ನಿಜವಾಗ್ಲೂ ನನ್ನನ್ನು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಇಷ್ಟ ಆಗುತ್ತಾ ಇಲ್ಲ ಅಂತ ಕನ್ಫ್ಯೂಸನ್ ಇದೆ, ಅರ್ಥ ಆಗ್ತಾ ಇಲ್ಲ. ಅದೇ ರೀಸನ್ಗೆ ಆ್ಯಕ್ಚುಲಿ ನಾನು ಡೈಲಿ ಬ್ಲಾಗ್ಸ್ ಮಾಡೋದು ಸ್ಟಾಪ್ ಮಾಡಿ ಪೋಸ್ಟ್ ಮಾಡ್ತಾ ಇಲ್ಲ. ಬಟ್ ಫೈನಲಿ ಒಂದು ವಿಷಯ ನನಗೆ ಅರ್ಥ ಆಯಿತು. ಸೊ ನಿಜವಾಗ್ಲೂ ಯಾರಿಗೆ ನನ್ನನ್ನು ನೋಡಬೇಕಂತ ಅನಿಸ್ತು ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಹಾಗೆ ವೀಡಿಯೋಸ್ ಮಾಡ್ತಾ ಇದ್ದರೆ ಒಂದು ದಿವಸ ಎಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗುತ್ತಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಈ 2 monthsಲ್ಲಿ ನಾನು ಕಲ್ತ್ಕೊಂಡಿರೋ 2 ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಒಂದು, ನಾವು ಮಾತಾಡೋ ಮಾತು ತುಂಬ ಅಟ್ರಾಕ್ಟಾಗಿರಬೇಕು ಆಡಿಯನ್ಸ್ಗೆ, ಹಾಗೆ ಅವ್ರು ಮತ್ತೆ ಮತ್ತೆ ಬಂದು ನಮ್ಮ ವೀಡಿಯೋಸ್ನ ನೋಡ್ತಾರೆ ಮತ್ತು ಕೇಳಿಸ್ಕೊತಾರೆ. ಸೊ ಸೆಕೆಂಡ್ ವಿಷಯ ಬಂದು, ನಾವು ತೋರಿಸೋ ಕಂಟೆಂಟು ಸೂಪರಾಗಿರಬೇಕು, ಇಲ್ಲ ಅಂದರೆ ಆಡಿಯನ್ಸ್ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡೋ ಥರ ಇರಬೇಕು. ಅಂದರೆ ಅವ್ರಿಗೆ ನಮ್ಮ ವೀಡಿಯೋಸ್ ಇದ್ದರೆ ಏನಾದರೂ ಕಲ್ತ್ಕೊಂಬಕ್ಕೆ ಸಿಗಬೇಕು, ಇಲ್ಲಾಂದರೆ ಏನಾದರೂ ನೋಡೋಕ್ಕೆ, ಇಲ್ಲಾಂದರೆ ಎಂಟರ್ಟೈನ್ಮೆಂಟ್ ಇದ್ರೇ ಆಡಿಯನ್ಸ್ ನಮ್ಮ ವೀಡಿಯೋಸ್ ನೋಡ್ತಾರೆ. ಸೊ ಐ ಹೋಪ್ ನಾನು ಫ್ಯೂಚರಲ್ಲಿ ಒಳ್ಳೊಳ್ಳೆ ಟ್ರಾವೆಲ್ ಬ್ಲಾಗ್ಸ್ ಮಾಡಿ ನಿಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಮತ್ತು ಹಾಗೂ ಒಳ್ಳೊಳ್ಳೆ ಜಾಗ ನೋಡೋಕ್ಕೆ ಅವಕಾಶ ಸಿಗುತ್ತಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೂ ನನ್ನ ಕುಕ್ಕಿಂಗ್ ವೀಡಿಯೋಸ್ ಇದ್ದ ನಿಮ್ಮ ಲೈಫಲ್ಲಿ ಖಂಡಿತ ಏನಾದರೂ ಕಲ್ತ್ಕೊಂಬಕ್ಕೆ ಸಿಗುತ್ತಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನಾನು ಇನ್ನಿದ್ದ ಡೈಲಿ ಬ್ಲಾಗ್ಸ್ ಮಾಡಬೇಕಾ ಬೇಡ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಹಾಗೂ ನೀವು ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ಥರ ಒಳ್ಳೆ ವೀಡಿಯೋಸ್ ಮಾಡಿ.